ನಾವು ವಿಠ್ಠಲ ಪಾಂಡುರಂಗ ಅಂತ ನಾಮಸ್ಮರಣೆ ವಿಠ್ಠಲ ಅಂತ ಹೇಳ್ತಾನೆ ಇರ್ತೀವಿ, ಪಾಂಡುರಂಗ ಅಂತಾನೆ ಹೇಳ್ತಾನೇ ಇರ್ತೀವಿ. ಆದ್ರೆ ಆ ವಿಠ್ಠಲನಲ್ಲಿ ಅಡಕವಾಗಿರುವ ಅಂಶವೇನು, ವಿಠ್ಠಲ ಅಂದ್ರೆ ಏನು, ಯಾತಕ್ಕಾಗಿ ವಿಠ್ಠಲನನ್ನ ಸ್ಮರಣೆ ಮಾಡಬೇಕು, ಯಾತಕ್ಕಾಗಿ ಪಾಂಡುರಂಗ ಎಂದು ಸ್ಮರಣೆ ಮಾಡಬೇಕು. ವಿಠ್ಠಲ ವಿಠ್ಠಲ ಪಾಂಡುರಂಗ ಹೇಳ್ತೀವಲ್ವಾ, ಇಷ್ಟೇ ಎರಡೇ ಎರಡು, ವಿಠ್ಠಲ ಪಾಂಡುರಂಗ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಭಜನಾ ಮಂಡಳಿಗಳು ತುಂಬಾ ಜನ ಬಂದಿದ್ದಾರೆ. ಭಜನಾ ಮಂಡಳಿ ಇಲ್ಲೇ ಇರ್ತಕ್ಕಂಥ ತುಂಬಾ ಜನ ಸುತ್ತಮುತ್ತ ಹಳ್ಳಿಗಳಿಂದೆಲ್ಲ ತುಂಬಾ ಭಕ್ತಾದಿಗಳು ಬಂದಿದ್ದಾರೆ. ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ಎರಡೇ ಪದವನ್ನ ಪ್ರತಿನಿತ್ಯ ಹೇಳಿ, ವಿಠ್ಠಲ ಪಾಂಡುರಂಗ, ವಿಠ್ಠಲ ಪಾಂಡುರಂಗ. ಹಾಗಾದ್ರೆ ವಿಠ್ಠಲ ಅಂದ್ರೆ ಏನು? ವಿಠ್ಠಲ ಅನ್ನೋದ್ರಲ್ಲಿ 3 ಅಕ್ಷರದಿಂದ ಕೂಡಿರ್ತಕ್ಕಂಥ ವಿ ಠ ಲ. ವಿ ಅಂದ್ರೆ ಬ್ರಹ್ಮ ಸೂಚಕವಾಗಿರ್ತಕ್ಕಂಥದ್ದು, ಬ್ರಹ್ಮನನ್ನ ನಾವು ಸ್ಮರಣೆ ಮಾಡ್ತಕ್ಕಂಥದ್ದು ವಿ ಅಂದ್ರೆ. ಠ ಅಂತಂದ್ರೆ ವಿಷ್ಣು, ಲ ಅಂತಂದ್ರೆ ಲಯಕರ್ತ ಶಿವ ರುದ್ರ. ಸೊ ನಾವು ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಧ್ಯಾನಿಸಿದಾಗತ್ತಂತೆ ವಿಠ್ಠಲ ಅಂತ ಹೇಳಿದ್ರೆ. ಇದು ಸ್ಮರಣೆಯಲ್ಲಿದ್ರೆ, ಅವನ ನಾಮದಲ್ಲಿದ್ರೆ, ಅವನ ಮೂರ್ತಿಯಲ್ಲಿ ನೋಡೋಣ. ವಿಠ್ಠಲನ ಮೂರ್ತಿಯನ್ನ ಗಮನಿಸಿ, ಅವನ ಶಿರೋಭಾಗ ಶಿವನ ಆಕೃತಿಯನ್ನು ಹೊಂದಿದೆ. ಅಲ್ಲಿ ಈಶ್ವರ ಇದ್ದ ಶಿರೋಭಾಗದಲ್ಲಿ. ಇವತ್ತು ಕೂಡ ಅವನ ನೆತ್ತಿಯ ಮೇಲೆ ಲಿಂಗ ಇದೆ. ನೀವು ಯಾವ್ದಾದ್ರು ಒಂದ್ಸರಿ ಕಡೆ ಬಂದಾಗ ಬೆಳಿಗ್ಗೆ ಹೊತ್ತು ಬನ್ನಿ, ಅಭಿಷೇಕಕ್ಕೆ ಮುಂಚೆ ನಿಮ್ಮನ್ನು ಹತ್ತಿಸ್ತೀವಿ ಮೇಲೆ, ಗೊತ್ತಾಯ್ತಾ? ಅಲ್ಲಿ ಮೇಲೆ ಮುಟ್ ನೋಡ್ರಿ, ಅಲ್ಲಿ ಲಿಂಗ ಇದೆ. ಆ ಭಾಗ ಶಿವನ ರೂಪದಲ್ಲಿರ್ತಕ್ಕಂಥದ್ದು. ಮತ್ತೆ ಇನ್ನು ಉಳಿದ ಭಾಗ ವಿಷ್ಣು, ಸಾಕ್ಷಾತ್ ವಿಷ್ಣು ಗೊತ್ತೇ ಇದೆ. ಕೃಷ್ಣನ ಪಾಂಡುರಂಗನಾಗಿ ವಿಠ್ಠಲನಾಗಿ ಬಂದ ಅಂತ ಹೇಳ್ಬೋದು. ಪುಂಡರೀಕನ ಚರಿತ್ರೆ ಎಲ್ರಿಗೂ ಗೊತ್ತು. ಸೊ ಅದು ವಿಷ್ಣು. ಬ್ರಹ್ಮ ಎಲ್ಲಿದ್ದಾನೆ? ಅವನ ನಾಭಿಯಲ್ಲಿ ಇದ್ದಾನೆ. ಆ ನಾಭಿಯನ್ನು ಕೂಡ ಚಿತ್ರಣ ಮಾಡಿದ್ದೇವೆ. ಆ ನಾಭಿಯ ಪ್ರದೇಶದಲ್ಲಿ ಅವನು ಬ್ರಹ್ಮನಿದ್ದಾನೆ. ನಾಭಿಯಲ್ಲೇ ಹುಟ್ಟಿದ್ದು, ಅದಕ್ಕೆ ಅನಂತ ಪದ್ಮನಾಭ ಅಂತ ಹೆಸರು ಬಂತು. ಸೊ ಆದ್ರಿಂದ ಬ್ರಹ್ಮ ವಿಷ್ಣು ಮಹೇಶ್ವರರು ಅವನ ಮೂರ್ತಿಯಲ್ಲಿಯೇ ಇದ್ದಾರೆ. ಸೊ ಅಲ್ಲಿಗೆ ವಿಠ್ಠಲ ಅಂತ ಹೇಳಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರನ ಧ್ಯಾನಿಸಂಗಾಗತ್ತೆ. ಜೊತೆಗೆ ದತ್ತಾತ್ರೇಯ, ಏನ್ ತ್ರಿಮೂರ್ತಿಗಳಿದ್ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರರು ಗುರುಗಳ ರೂಪದಲ್ಲಿ ಇರ್ತಕ್ಕಂಥ ದತ್ತಾತ್ರೇಯರು, ಅವರು ಸ್ಮರಣೆ ಮಾಡಿದಂಗಾಗತ್ತೆ, ಗುರುಗಳನ್ನ ಸ್ಮರಣೆ ಮಾಡಿದಂಗಾಗತ್ತೆ. ಸೊ ಆದ್ರಿಂದ ಪಾಂಡುರಂಗನನ್ನ ಒಂದು ಸರಿ ವಿಠ್ಠಲ ಅಂತ ಹೇಳಿದ್ರೆ ನಾವು ಎಲ್ಲವನ್ನೂ ಕೂಡ ಸ್ಮರಣೆ ಮಾಡಬಹುದು. ಆ ವಿಠ್ಠಲ ಅನ್ನೋದ್ರಲ್ಲಿ ಅಷ್ಟು ಅಂಶ ಅಡಕವಾಗಿದೆ. ಇದು ಒಂದಾದ್ರೆ ವಿಠ್ಠಲ ಅನ್ನೋ ಹೆಸರು ಯಾಕೆ ಬಂತು ಅನ್ನೋದು, ಅದು ವೀಟ್ ಎಂಬುವ ಮಹಾರಾಷ್ಟ್ರದಲ್ಲಿ ಇವತ್ತು ಕೂಡ ಇಟ್ಟಿಗೆಗೆ ವೀಟ್ ಅಂತಾರೆ. ಮಹಾರಾಷ್ಟ್ರ ಭಾಷೆಯಲ್ಲಿ, ಮರಾಠಿ ಭಾಷೆಯಲ್ಲಿ ವೀಟ್ ಅಂತ ಕರೀತಾರೆ. ವೀಟ್ ಅಂದ್ರೆ ಇಟ್ಟಿಗೆ ಅಂತ. ಇಟ್ಟಿಗೆ ಮೇಲೆ ನಿಂತು ಲಾ ಕೊಡುವವನು ಯಾರು? ವಿಠ್ಠಲ. ಅದಕ್ಕೆ ಇಟ್ಟಿಗೆ ಮೇಲೆ ನಿಂತಿರೋದಕ್ಕೆ ಅವರಿಗೆ ವಿಠ್ಠಲ ಅಂತ ನಾಮಕರಣ ಆಯ್ತು ಅವತ್ತಿಂದ. ಸೊ ಆದ್ರಿಂದ ಅದು ವಿಠ್ಠಲ ಅನ್ನೋದ್ರ ಬಗ್ಗೆ ಈ ವಿಚಾರವನ್ನು ನಾವು ಸ್ಮರಣೆ ಮಾಡೋದು. ಯಾವಾಗ ವಿಠ್ಠಲ ವಿಠ್ಠಲ ಅಂತ ಹೇಳ್ತೀವಿ. ಹಾಗಾದ್ರೆ ಪಾಂಡುರಂಗ ಅಂದ್ರೆ ಏನು? ಪಾಂಡುರಂಗ ಅನ್ನೋದು ಪಂಡು ಎಂಬುವ ಧಾತುವಿಂದ ಬಂದಿರ್ತಕ್ಕಂಥದ್ದು. ಪಂಡು ಅನ್ನೋದು ಸಂಸ್ಕೃತದಲ್ಲಿ ಜ್ಞಾನ ಅಂತ. ಜ್ಞಾನವನ್ನು ಕೊಡ್ತಕ್ಕಂತಹ ರಂಗ, ವೇದಿಕೆ ಯಾವುದು? ಪಾಂಡುರಂಗ. ಎಲ್ಲಿ ನಾವು ಪಾಂಡುರಂಗನ ಸ್ಮರಣೆ ಮಾಡ್ತೀವಿ ಅವಾಗ ನಮಗೆ ಅವನ ಜ್ಞಾನ ನಮಗೆ ಬರುತ್ತೆ, ಅವನ ಇರುವಿಕೆಯ ಜ್ಞಾನ ನಮಗೆ ಬರುತ್ತೆ, ಅವನ ಜ್ಞಾನ ಸಂಪಾದನೆ ನಮ್ಗೆ ಆಗುತ್ತೆ. ಸೊ ಬರೀ ಪಾಂಡುರಂಗ ಅಂದ್ಬಿಟ್ಟು ಸಾಕು, ಅವನ ಇರುವಿಕೆಯ ಜ್ಞಾನ ನಮಗೆ ಬಂತು ಅಂತಂದ್ರೆ ನಮ್ಮ ಜೀವನದಲ್ಲಿ ನಾವು ಎಂತಹ ಕೆಲಸವನ್ನು ಕೂಡ ಸಿದ್ಧಿ ಮಾಡ್ಕೋಬಹುದು ಅಂತ ಒಂದು ನಾಲೆಡ್ಜ್, ಅಂತ ಜ್ಞಾನ ನಮಗೆ ಪಾಂಡುರಂಗ ಅಂತ ಹೇಳಿದ್ರೆ ಬರುತ್ತೆ. ಜೊತೆಗೆ ಪಾಂಡು ಅನ್ನೋದು ಬಿಳಿಯ ವರ್ಣಕ್ಕೂ ಕೂಡ ಪಾಂಡು ಅನ್ನೋದು. ಆ ಪಾಂಡುರಂಗ ಅನ್ನೋದು ಬಿಳಿಯ ವರ್ಣದ ರಂಗ, ಜಾಗ, ಸ್ಥಳ. ಆ ಬಿಳಿಯ ವರ್ಣದ ಸ್ಥಳ ಯಾವ್ದಪ್ಪ ಅಂತಂದ್ರೆ ಅದು ಪಾಂಡುರಂಗ ಪ್ರಾದುರ್ಭಾವ ಆಗಿರ್ತಕ್ಕಂಥ ಪಂಡರಾಪುರ. ಅದಕ್ಕೆ ಪಂಡರಾಪುರ ಅಂತ ಬಂದಿದೆ. ಪಂಡ ಅಂದ್ರೆ ಬಿಳಿ, ಬಿಳಿ ಬಣ್ಣದಿಂದ ಕೂಡಿರ್ತಕ್ಕಂತಹ ಜಾಗಕ್ಕೆ ಪಂಡರಾಪುರ ಅಂತ ಬಂತು. ಅದರಿಂದ ಪಾಂಡುರಂಗ ಅಂತ ಬಂತು. ಆ ಬಿಳಿಯ ವರ್ಣದಿಂದ ಎಲ್ಲಿ ಕೂಡಿರುತ್ತೆ? ಸಾಮಾನ್ಯವಾಗಿ ನಾವು ಎಲ್ಲಿ ನೋಡ್ತೀವಿ ಹೇಳಿ? ಬಿಳಿಯ ವರ್ಣ ಎಲ್ಲಿರುತ್ತೆ? ಅದು ಹಿಮಾಲಯ ಪರ್ವತ ಅಲ್ವಾ? ಹಿಮಾಲಯ ಪರ್ವತವನ್ನು ಧ್ಯಾನಿಸಿದ್ರೆ ಅದು ಬಿಳಿಯ ವರ್ಣದಿಂದ ಕೂಡಿದೆ. ಮತ್ತೆ ಬೂದಿ ವರ್ಣ, ಬೂದಿ ಯಾವ ಬಣ್ಣ ಇದೆ? ಬಿಳಿ ವರ್ಣ. ಆ ಬಿಳಿಯ ಬಣ್ಣವನ್ನ ಹಚ್ಚಿಟ್ಕೊಂಡಿರ್ತಕ್ಕಂಥವ್ನು ಯಾರು? ಶಿವ ಅಲ್ವಾ? ರುದ್ರದೇವರ ಸ್ಥಾನ ಅದು ಆಗಿತ್ತು. ಅದಕ್ಕೆ ಪಾಂಡುರಂಗ. ಆ ಪಾಂಡುರಂಗ ರುದ್ರದೇವರ ಸ್ಥಾನದಲ್ಲಿ ಬಂದು ಪ್ರಾದುರ್ಭಾವ ಆದ. ಅದಕ್ಕೆ ಹರಿಯೂ ಅವನೇ,
ಹರನು ಅವನೇ. ಆದ್ರಿಂದ ಹರಿಹರರ ಸಮಾವೇಶ ನಮ್ಮ ಪಾಂಡುರಂಗನಲ್ಲಿದೆ. ಆದ್ರಿಂದ ಪಾಂಡುರಂಗ ಅಂತ ಹೇಳಿದ್ರೆ ಏನಾಯ್ತು ಅಲ್ವಾ? ಶಿವನನ್ನ ಧ್ಯಾನಿಸಿದಂಗಾಯ್ತು, ಹೌದಾ? ಜ್ಞಾನ ಸಂಪಾದನೆ ಆಯ್ತು. ಇವೆಲ್ಲವೂ ಕೂಡ ಈ ಪಾಂಡುರಂಗ ಅನ್ನೋದ್ರಿಂದ ನಮಗೆ ಲಭ್ಯ ಆಗುತ್ತೆ. ಈ ಎರಡು ಪದವನ್ನ ಯಾರ್ಯಾರು ಪ್ರತಿನಿತ್ಯ ಅದನ್ನ ಅನುಸಂಧಾನ ಮಾಡಿಕೊಂಡು ಈ ರೀತಿಯ ಅರ್ಥವನ್ನು ಮಾಡಿಕೊಂಡು ಯಾರ್ಯಾರು ಉಚ್ಚಾರ ಮಾಡ್ತಾರೋ ಅವರು ಬೇಗ ಬಂದು ಒಲಿಯುತ್ತಾನಂತೆ. ಬೇಗ ಬಂದು ನಿಮ್ಮ ಹತ್ರ ಬಂದು ನಿಮ್ಗೆ ಏನ್ ಬೇಕು ಅಂತ ಕೇಳ್ತಾನಂತೆ. ಅಂತಹ ವಿಠಲ ತಾನಾಗೆ ಬಂದು ಪಾಂಡುರಂಗನಾಗಿ ಬಂದ. ಆದ್ರಿಂದ ನಾವೆಲ್ಲ ಏನ್ ಮಾಡಬೇಕು? ವಿಠಲ ವಿಠಲ ಪಾಂಡುರಂಗ ಪಂಡರಿನಾಥ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ ಪಂಡರಿನಾಥ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ ಪಂಡರಿನಾಥ ಪಾಂಡುರಂಗ. ಭಗವಂತನಿಗೆ ಈ ರಾಗದಲ್ಲಿ ಹೇಳಬೇಕಂತೆ. ವಿಠಲನ ಪಾಂಡುರಂಗನನ್ನ ಒಲಿಸಿಕೊಳ್ಬೇಕಾದ್ರೆ ನಾವು ರಾಗಕ್ಕೆ ಪ್ರಾಧಾನ್ಯ, ರಾಗಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ ಪಾಂಡುರಂಗ. ಯಾಕೆ? ಅವನು ನಾದ ಬ್ರಹ್ಮ. ಸಂಗೀತ ಅಂದ್ರೆ ತುಂಬಾ ಇಷ್ಟ, ಭಜನೆ ಅಂದ್ರೆ ತುಂಬಾ ಇಷ್ಟ, ರಾಗ ಅಂದ್ರೆ ಅಷ್ಟೇ ಇಷ್ಟ, ಆಕರ್ಷಿತವಾಗ್ತಾನಂತೆ. ಆದ್ರಿಂದ ನಾವು ನಿತ್ಯ ಈ ಒಂದು ರಾಗದಲ್ಲಿ ಅನುಸರಿಸೋಣ. ನಾವೆಲ್ಲರೂ ಕೂಡ ಇದರಂತೆ ಹೇಳಿಕೊಂಡು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಭಗವಂತನ ಕೃಪೆಗೆ ಎಲ್ಲರೂ ಕೂಡ ಪ್ರಾರ್ಥನಾಗೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ, ಹರೇ